ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 1ನೇ ವಾಕ್ಯ. ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚಿ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ರೂಪವಾಗಿ ಕೊಟ್ಟ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ. ಈ ವಾಕ್ಯದಲ್ಲಿ ಮೋಶೆಯು ಇಸ್ರಾಯೇಲ್ ಜನರಿಗೆ ಧರ್ಮೋಪದೇಶವನ್ನು ಬೋಧಿಸುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ 120 ವರ್ಷದವನಾಗಿದ್ದಂಥ ಮೋಶೆಯು ಕಾನಾನ್ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕಾಗಿ ಸಿದ್ಧವಾಗಿ ನಿಂತಂಥ ಇಸ್ರಾಯೇಲ್ ಜನರನ್ನು ನೋಡಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ, ನಾನು ನಿಮಗೆ ಬೋಧಿಸುವಂಥ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚಿ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ರೂಪವಾಗಿ ಕೊಟ್ಟ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ ಎಂಬುದಾಗಿ. ಅಂದರೆ ದೇವರು ನಿಮಗೆ ಕಟ್ಟಲೆಯಾಗಿ ಕೊಟ್ಟಂತ, ನಿಯಮವಾಗಿ ಕೊಟ್ಟಂತ, ಆಜ್ಞೆಯಾಗಿ ಕೊಟ್ಟಂತ ಕಾರ್ಯಗಳನ್ನು ನೀವು ಅನುಸರಿಸಬೇಕು, ಅದನ್ನು ಕೈಗೊಂಡು ನಡೆಯಬೇಕು. ದೇವರೇ ನಾನು ನಡೆಯುತ್ತಾ ಇರುವಂಥದ್ದು ನಿಮ್ಮ ಮಾತಿನ ಮೇರೆಗೆ ಎಂಬುದಾಗಿ ನಿರೂಪಿಸಿ ತೋರಿಸಬೇಕು. ಆ ರೀತಿಯಾಗಿ ನೀವು ತೋರಿಸುವುದಾದರೆ ನಿಮ್ಮ ಸಂಖ್ಯೆಯು ಹೆಚ್ಚುತ್ತದೆ, ನೀವು ಬಲಿಷ್ಠರಾಗುತ್ತೀರಾ. ಹಾಗೆ ನಿಮ್ಮ ಹೆಜ್ಜೆಗಳು ದೇವರ ವಾಗ್ದಾನದ ಕಡೆಗೆ, ದೇವರು ನುಡಿದಂಥ ವಾಗ್ದಾನದ ದೇಶದ ಕಡೆಗೆ ಹೋಗಿ ಆ ದೇಶವನ್ನು ನೀವು ಸೇರಿ ಅದನ್ನು ಸ್ವಾಧೀನಪಡಿಸಿಕೊಳ್ಳುವಿರಿ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸುತ್ತಾ ಇದ್ದಾನೆ. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ದೇವರ ಮುಂದೆ ಹೋಗುವಾಗ ದೇವರಿಗೊಂದು ಕಾರ್ಯವನ್ನು ನಿರೂಪಿಸಿ ತೋರಿಸಬೇಕು. ದೇವರೇ, ನಾನು ಜೀವಿಸುತ್ತಾ ಇರುವಂಥದ್ದು ನಿಮ್ಮ ಮಾತುಗಳ ಮೇರೆಗೆ, ನೀವು ಏನು ಹೇಳಿದ್ದೀರೋ ಅದಕ್ಕನುಗುಣವಾಗಿ ನನ್ನ ಜೀವಿತ ಇದೆ, ನಿಮ್ಮ ವಾಕ್ಯಗಳನ್ನು ಅನುಸರಿಸಿ ನಾನು ಜೀವಿಸುತ್ತಾ ಇದ್ದೇನೆಂಬುದಾಗಿ ದೇವರ ಮುಂದೆ ಅದನ್ನು ತೋರಿಸುವುದಾದರೆ ಅದೇ ದೊಡ್ಡ ಒಂದು ಆಶೀರ್ವಾದವಾಗಿದೆ. ಆ ರೀತಿಯಾಗಿ ನಿರೂಪಿಸಿ ತೋರಿಸುವಂಥವರ ಜೀವಿತಗಳ ಮೂಲಕವಾಗಿಯೇ ದೇವರು ಅಸಾಧಾರಣವಾದಂಥ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗುವಂಥದ್ದು. ಅಂಥವರೇ ದೇವರ ವಾಗ್ದಾನವನ್ನು ಸೇರಿ ಅದನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದು. ದೇವರು ಹೇಳುವುದು ಒಂದು, ಮಾಡುವುದು ಒಂದು, ವಾಕ್ಯ ಹೇಳುವುದು ಒಂದು, ಇವರು ಮಾಡುವುದು ಒಂದು. ದೇವರ ಆಜ್ಞೆಗಳನ್ನೆಲ್ಲ ಮೀರಿ ಅನುಸರಣೆ ಇಲ್ಲದೆ ಇಷ್ಟ ಬಂದ ಹಾಗೆ ನಡೆಯುವಂಥವರು, ದೇವರು ನೇಮಿಸಿದಂಥ ಮಾರ್ಗದಲ್ಲಿ ಆತನು ಸಿದ್ಧ ಮಾಡಿಟ್ಟಿರುವಂಥ ವಾಗ್ದಾನಗಳನ್ನು ಎಂದಿಗೂ ಕೂಡ ಹೊಂದುವುದಕ್ಕೆ ಸಾಧ್ಯವಿಲ್ಲ. ಅಂಥವರು ಅಲೆದಾಡುವವರಾಗಿ, ನಂಬಿಕೆಯಲ್ಲಿ ಕೂಡ ಕದಲುವವರಾಗಿ, ಜೀವಿತವೇ ಈಗಲೋ ಆಗಲೋ ಮುಳುಗಿಬಿಡುತ್ತದೇನೋ ಎಂಬಂಥ ಅವಸ್ಥೆಯಲ್ಲೇ ಜೀವಿಸುತ್ತಾ ಇರುತ್ತಾರೆ. ಕೆಲವೊಮ್ಮೆ ನಂಬಿಕೆಯನ್ನು ಕಳೆದುಕೊಂಡು ದೇವರಿಂದಲೇ ದೂರ ಆಗಿ ಬಿಡುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಿ, ನೀವು ದೇವರ ವಾಕ್ಯಗಳನ್ನು ಅನುಸರಿಸಿ ಅದಕ್ಕನುಗುಣವಾಗಿ ಜೀವಿಸುತ್ತಾ ಇದ್ದೀರಾ ಎಂಬುದನ್ನು ದೇವರ ಮುಂದೆ ನಿರೂಪಿಸಿ ತೋರಿಸಬೇಕು. ಆಗಲೇ ನಿಮ್ಮ ಹೆಜ್ಜೆಗಳು ದೇವರಿಂದ ನೇಮಿಸಲ್ಪಟ್ಟು ಆತನ ವಾಗ್ದಾನಗಳನ್ನು ನೀವು ಸೇರಿ ಅದನ್ನು ಪೂರ್ಣವಾಗಿ ಸಂತರಿಸಿಕೊಳ್ಳಬಹುದು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಮೋಶೆಯು ಇಸ್ರಾಯೇಲರಿಗೆ ಕೊಟ್ಟಂತ ಆಲೋಚನೆಗಳನ್ನು ಈ ದಿವಸ ನಾವು ಕೂಡ ಕೇಳಿ ಅದನ್ನು ಅನುಸರಿಸುವುದಕ್ಕೆ ಸಮರ್ಪಿಸ್ತಾ ಇದ್ದೇವೆ. ನಿನ್ನ ಬೋಧನೆಗಳಿಗೆ, ನಿನ್ನ ನಿಯಮಗಳಿಗೆ, ನಿನ್ನ ವಾಕ್ಯಗಳಿಗಪ್ಪ ನಾವು ಪೂರ್ಣವಾಗಿ ವಿಧೇಯತೆಯಿಂದ ನಡೆದುಕೊಳ್ಳುವುದಕ್ಕೂ ಅದನ್ನು ಅನುಸರಿಸಿ ಜೀವಿಸುವುದಕ್ಕೂ ನಮ್ಮ ಜೀವಿತದಲ್ಲಿ ಕರ್ತನೆ ನಿನ್ನ ಮಾತಿನ ಮೇರೆಗೆ ನಾವು ನಡೆಯುತ್ತಾ ಇದ್ದೇವೆಂಬುದನ್ನು ನಿರೂಪಿಸಿ ತೋರಿಸುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಆ ರೀತಿಯಾಗಿ ನಡೆಯುತ್ತಾ ಇರುವಂಥವರು ಕರ್ತನೆ ಈಗ ಅನುಭವಿಸುತ್ತಿರುವಂಥ ಎಲ್ಲ ಕಷ್ಟಗಳು, ದುಃಖಗಳಿಂದ ಬಿಡುಗಡೆಯನ್ನು ಹೊಂದಿ ಅದ್ಭುತವಾದಂಥ ಸೌಖ್ಯವನ್ನು ಪಡೆದು ನೀನು ವಾಗ್ದಾನವಾಗಿ ನುಡಿದಿರುವಂಥ ಪ್ರತಿಯೊಂದು ಕಾರ್ಯಗಳನ್ನು ಸ್ವಾಧೀನಪಡಿಸಿಕೊಳ್ಳುವಂತೆ ಬಲಪಡಿಸು, ಕೃಪೆಯನ್ನು ಅನುಗ್ರಹಿಸು. ವಿಶೇಷ ಸಹಾಯಕ ನೀನಾಗಿದ್ದು ಬಲಪಡಿಸಿ, ಆಶೀರ್ವದಿಸಿ, ಘನಪಡಿಸಿ, ತೃಪ್ತಿಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಯಾವುದೇ ಕೊರತೆ ಇಲ್ಲದಿರುವಂಥ ಪರಿಪೂರ್ಣ ಆಶೀರ್ವಾದ ಜೀವಿತದಲ್ಲೂ ಕುಟುಂಬದಲ್ಲೂ ಉಂಟಾಗಲಿ. ನಿನ್ನ ಮಕ್ಕಳಪ್ಪ ನಿನ್ನಲ್ಲಿ ಸಂತೋಷ ಪಡುವಂತೆ ಕಾರ್ಯಗಳು ನಡೆಯಲಿ ಎಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನ ಪ್ರಾರ್ಥನೆ ಕೇಳಿರುವುದಕ್ಕಾಗಿ ಸ್ತೋತ್ರ, ಅದ್ಭುತಗಳನ್ನು ಮಾಡುವುದಕ್ಕಾಗಿ ಸ್ತೋತ್ರಗಳು ಕರ್ತನೆ. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.